This evening, we're going to look at God's Word. ಈ ಸಂಜೆ ನಾವು ದೇವರ ವಾಕ್ಯವನ್ನ ನೋಡ್ಲಿಕ್ಕಿದ್ದೇವೆ. Like I mentioned last week, how you are, with all the joyous and the festivity in and around our lives in this season, do not forget or not to forget being aware of His presence. ನಾನು ನಿಮಗೆ ಹೇಳಿದಾಗೆ ಕಳೆದ ಸಂಚಿಕೆಯಲ್ಲಿ ಹಬ್ಬದ ವಾತಾವರಣದಲ್ಲಿ ನಾವು ಇರುವಾಗ ನಾವು ಮುಖ್ಯವಾಗಿ ಆತನ ಪ್ರಸನ್ನತೆ ಕುರಿತಾಗಿ ಮರೆತು ಹೋಗಬಾರದೆಂಬುದಾಗಿ ನಾನು ಹೇಳಿದೆ. So for the next few minutes, I would request you to give me your full attention so that we could look at God's Word. ಮುಂದಿನ ಕೆಲವು ಕ್ಷಣಗಳಿಗೆ ನಿಮ್ಮ ಪೂರ್ಣವಾದಂಥ ಶ್ರದ್ಧೆಯನ್ನು ಮೇಲಿಟ್ಟುಕೊಳ್ಳಿ, ದೇವರ ವಾಕ್ಯವನ್ನು ನೋಡೋಣ. We all know it's obvious that Christmas is the story of the birth of the Lord Jesus Christ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ ಜನನದ ಕಥೆಯಾಗಿದೆ. Who is the Son of God? ಆತನ ದೇವ ಕುಮಾರನು. Like I was mentioning to you in my earlier episode previous week, ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟ ಹಾಗೆ, we see how Jesus came into this world not only as 100% God but also 100% man. ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಂಥದ್ದು 100% ದೇವರಾಗಿ ಮಾತ್ರವಲ್ಲ, 100% ಮನುಷ್ಯನಾಗಿಯೂ. So he came in as a savior. ಆತನು ಒಬ್ಬ ರಕ್ಷಕನಾಗಿ ಆತನು ಬಂದನು. That he would die for our sins. ಆತ ನಮ್ಮ ಪಾಪಗಳಿಗಾಗಿ ಸಾಯಲಿಕ್ಕಾಗಿ. So that when we receive him as our Lord and Savior, that he would be born in our hearts. ನಾವು ಆತನನ್ನ ನಮ್ಮ ಜೀವಿತದ ರಕ್ಷಕನಾಗಿ ಅಂಗೀಕರಿಸುವಾಗ ಆತನು ನಮ್ಮ ಹೃದಯಗಳಲ್ಲಿ ಜನಿಸುತ್ತಾನೆ. And not only that, but Christ also came to reveal the Father. ಅದು ಮಾತ್ರವಲ್ಲ, ಕ್ರಿಸ್ತನು ತಂದೆಯನ್ನ ಪ್ರಕಟಪಡಿಸಲಿಕ್ಕೆ ಬಂದನು. The Bible says no one can see God. ಸತ್ಯವೇದ ಹೇಳುತ್ತದೆ, ಯಾರು ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. But the Bible also says Jesus Christ was the expressed image of the Father. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ಯೇಸು ಕ್ರಿಸ್ತನು ತಂದೆಯ ಸ್ವಾರೂಪ್ಯವಾಗಿದ್ದಾನೆ. And Jesus also said, if you have seen me, you have seen the Father. ಯೇಸುಸ್ವಾಮಿ ಹೇಳುತ್ತಾನೆ, ನೀವು ನನ್ನನ್ನು ನೋಡಿರುವುದಾದರೆ ತಂದೆಯನ್ನು ಸಹ ನೋಡಿದ್ದೀರಾ. So he came to reveal the Father. ಆತನು ತಂದೆಯನ್ನ ಪ್ರಕಟಪಡಿಸಲಿಕ್ಕಾಗಿ ಬಂದನು. So here's the thing. ಇಲ್ಲಿದೆ ನೋಡಿ ವಿಷಯ. Anything that you think you know about God, ನಿಮಗೆ ದೇವರ ಕುರಿತಾಗಿ ಏನಾದರೂ ತಿಳಿದೆ ಎಂಬುದಾಗಿ ಅಂದುಕೊಳ್ಳುವುದಾದರೆ, that you do not find in the person of Jesus Christ, ನೀವು ಅದನ್ನ ಯೇಸು ಕ್ರಿಸ್ತನೆಂಬಂತ ವ್ಯಕ್ತಿಯಲ್ಲಿ ಕಾಣಲಿಲ್ಲವಾದರೆ, you have all the reason to question it. ನೀವು ಅದನ್ನ ಪ್ರಶ್ನಿಸಲಿಕ್ಕಾದಂತ ಎಲ್ಲ ಅಧಿಕಾರವಿದೆ. Let me repeat that again. ಅದನ್ನ ಮತ್ತೆ ಹೇಳ್ತೇನೆ. Anything that you think, ನೀವು ಯಾವುದಾದ್ರೂ ವಿಷಯವನ್ನ ನೀವು ಅಂದುಕೊಳ್ಳುವುದಾದ್ರೆ, you know about God, ನಿಮಗೆ ದೇವರ ಕುರಿತಾಗಿ ಗೊತ್ತೆಂಬುದಾಗಿ, that you don't find in the person of Jesus Christ, ಯೇಸು ಕ್ರಿಸ್ತನ ವ್ಯಕ್ತಿತ್ವದಲ್ಲಿ ಅದನ್ನು ನೀವು ಕಾಣಲಿಲ್ಲವಾದರೆ, you have all the reason to question it. ನೀವು ಪ್ರಶ್ನೆ ಮಾಡಲಿಕ್ಕಾದಂತ ಎಲ್ಲ ರೀತಿಯಾದಂತ ಅರ್ಹತೆ ಇದೆ. Right? So it's obvious that Christmas is about Jesus coming into this world. ಕ್ರಿಸ್ಮಸ್ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಂತದ್ದು as a light to mankind. ಮನುಷ್ಯ ಕುಲಕ್ಕೆ ಬೆಳಕಾಗಿ. The Bible says in John chapter 1, in him was light and that light was the life of men. ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಆತನಲ್ಲಿ ಬೆಳಕಿತ್ತು, ಆ ಬೆಳಕು ಪ್ರತಿ ಮನುಷ್ಯನಿಗೂ ಬೆಳಕು ಕೊಡುವಂತದಾಗಿತ್ತು. But here's another thing. ಮತ್ತೊಂದು ವಿಷಯ ಇದೆ. Christmas is also a story of God partnering with man. When I'm referring to man, I'm talking about women as well. In this context, it is Mary. ನೋಡಿ, ಇಲ್ಲಿ ನಾನು ಹೇಳುವಂತ ಸಂಗತಿ ಏನಂದ್ರೆ, ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ದೇವರು ಮನುಷ್ಯನೊಟ್ಟಿಗೆ ಆತನು ತನ್ನ ಹೊಂದಾಣಿಕೆಯನ್ನು ಮಾಡುವಂತದ್ದಾಗಿದೆ. To bring forth Jesus into this world. ಈ ಲೋಕಕ್ಕೆ ಯೇಸು ಕ್ರಿಸ್ತನನ್ನ ತರುವುದಕ್ಕಾಗಿ. Like I mentioned earlier, God could have simply made Jesus appear.
ಆಮೇಲೆ ನಾನು ಈಗಾಗಲೇ ಹೇಳಿದ ಹಾಗೆ ದೇವರು ಯೇಸು ಕ್ರಿಸ್ತನ ಹಾಗೆ ಪ್ರತ್ಯಕ್ಷವಾಗುವ ಹಾಗೆ ಮಾಡ್ಬೋದಾಗಿತ್ತು. He did not do that. ಆದರೆ ದೇವರು ಅದನ್ನು ಮಾಡಲಿಲ್ಲ. In fact, he needed a womb of a woman who could conceive. ಆದರೆ ಆತನಿಗೆ ಗರ್ಭ ಧರಿಸುವಂತ ಒಬ್ಬ ಸ್ತ್ರೀಯ ಗರ್ಭವು ಅವಶ್ಯವಾಗಿತ್ತು. Carry Jesus for 9 months. ಯೇಸು ಕ್ರಿಸ್ತನನ್ನ 9 ತಿಂಗಳು ಹೊರುವಂತದಾಗಿ And later deliver the baby. ನಂತರವಾಗಿ ಆ ಮಗುವಿಗೆ ಜನ್ಮ ನೀಡುವಂಥದ್ದು. So it's very evident that Christmas is also a story of God partnering with man. That means it was important for Mary to say yes to God. ನೋಡಿ, ಇಲ್ಲಿ ದೇವರು ಮನುಷ್ಯನೊಟ್ಟಿಗೆ ಒಂದು ಪಾಲುಗಾರಿಕೆಯನ್ನ ಮಾಡುವಂಥದ್ದು ನೋಡುತ್ತೇವೆ. ಮರಿಯಳು ಹೌದು ಸರಿ ಎಂಬುದಾಗಿ ಅಲ್ಲಿ ಪಾಲುಗಾರಿಕೆಯನ್ನ ನೋಡುತ್ತೇವೆ. When God sent an angel, we see that in Luke chapter 1. ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ದೇವರು ತನ್ನ ದೂತನನ್ನ ಕಳುಹಿಸುವುದನ್ನು ನೋಡುತ್ತೇವೆ. We see in Luke chapter 1 verses 28. ಲೂಕನ ಸುವಾರ್ತೆ 1ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ನೋಡುತ್ತೇವೆ. The angel of the Lord comes to Mary, who's a virgin, and says, the angel said to her, "Rejoice, highly favored one, the Lord is with you. Blessed are you among women." ಆ ದೂತನು ಆಕೆ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. And we see in verses 31, it says, "And behold, you will conceive in your womb and bring forth a son, and shall call his name Jesus." 31ನೇ ವಾಕ್ಯ, ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. So we see how when the Lord spoke to Mary through this angel, Mary had to obey God. ದೇವರು ಈ ದೂತನ ಮುಖಾಂತರವಾಗಿ ಮರಿಯಳ ಬಳಿಯಲ್ಲಿ ಮಾತನಾಡಿದಾಗ ಮರಿಯಳು ಅದಕ್ಕೆ ವಿಧೇಯಳಾಗುತ್ತಾಳೆ. So Christmas is just not the story of Christ obeying the Father. ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಕ್ರಿಸ್ತನು ತಂದೆಗೆ ವಿಧೇಯನಾದ ವಿಷಯ ಮಾತ್ರವಲ್ಲ, in coming into this world, ಈ ಲೋಕಕ್ಕೆ ಬರುವುದರ ವಿಷಯವಾಗಿ, but it is also a story of man's obedience to God in lending her womb to bring forth God's intentions to mankind. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಜೀವಿತವನ್ನ ಅಂದ್ರೆ ದೇವರ ಕಾರ್ಯ ನಡೆಯಲಿಕ್ಕೆ ಒಬ್ಬ ಸ್ತ್ರೀಯು ತನ್ನ ಜೀವಿತವನ್ನ ಸಮರ್ಪಿಸಿ ದೇವರ ಯೋಚನೆ ನಡೆಯಲಿಕ್ಕೆ ಒಪ್ಪಿಸಿಕೊಟ್ಟಂತ ವಿಷಯವೂ ಸಹ ಇದೆ. This is so powerful, beloved of God. ಪ್ರಿಯರೇ, ಇದು ತುಂಬಾ ಶಕ್ತಿ ಉಳ್ಳದಾಗಿದೆ. Of course, Christ came into this world. ಹೌದೇ, ಕ್ರಿಸ್ತನು ಈ ಭೂಮಿಗೆ ಬಂದನು. But like I said, God couldn't just make him appear out of the blue. ದೇವರು ಏನೋ ತಕ್ಷಣವಾಗಿ ಆತನನ್ನ ಈ ಭೂಮಿಯಲ್ಲಿ ಪ್ರತ್ಯಕ್ಷನಾಗಿ ಆತನನ್ನ ಮಾಡಲಿಲ್ಲ. He needed a human vessel. ಆತನಿಗೆ ಒಂದು ಮನುಷ್ಯ ಪಾತ್ರೆಯ ಅವಶ್ಯವಿತ್ತು. He needed Mary's womb. ಆತನಿಗೆ ಮರಿಯಳ ಗರ್ಭ ಅವಶ್ಯವಾಗಿತ್ತು. He needed a womb of a woman through which Christ would come forth into this world. ಆತನಿಗೆ ಒಂದು ಸ್ತ್ರೀಯ ಗರ್ಭವು ಅವಶ್ಯವಾಗಿತ್ತು, ಅದರ ನಿಮಿತ್ತವಾಗಿ ಆತನ ಯೋಚನೆ ನೆರವೇರಲಿಕ್ಕೆ. So Mary lent her womb to God. ಮರಿಯಳು ತನ್ನ ಗರ್ಭವನ್ನ ದೇವರಿಗೆ ಅವಳು ಕೊಟ್ಟಳು. So a lot of times it's quite similar in our lives as well. ಅನೇಕ ಸಾರಿ ನಮ್ಮ ಜೀವಿತಗಳಲ್ಲೂ ಸಹ ಇದೇ ರೀತಿಯಾಗಿರುತ್ತದೆ. And not only that, but Mary was also wondering, how was this all going to happen? ಮರಿಯಳು ಇದರ ಕುರಿತಾಗಿ ಅವಳು ಯೋಚನೆ ಮಾಡ್ತಿದ್ದಳು, ಇದು ಹೇಗೆ ಸಾಧ್ಯ? Mary tells the angel, I'm not married. ಮರಿಯಳು ದೂತನಿಗೆ ಹೇಳುವಂತ ಕಾರ್ಯ, ನನಗಿನ್ನೂ ಮದುವೆ ಆಗಿಲ್ಲ. You see in verses 34, Mary said to the angel, "How can this be, since I do not know a man?" ಮರಿಯಳು ನೋಡಿ 34ನೇ ವಾಕ್ಯದಲ್ಲಿ ಹೇಳುವಂತ ಕಾರ್ಯ, ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ. Mary thought this whole process
was going to come through how usually a child is born. ಮರಿಯಳು ಅಂದುಕೊಂಡಂತ ಒಂದು ಕಾರ್ಯ ಯಾವ ರೀತಿಯಾಗಿ ಒಬ್ಬ ಮಗು ಜನಿಸುತ್ತದೋ ಆ ರೀತಿಯಾದಂಥ ಕಾರ್ಯಗಳು ಸಂಭವಿಸಬೇಕೆಂಬುದಾಗಿ. But the angel answered and said to her, "The Holy Spirit will come upon you, and the power of the highest will overshadow you." ಆ ದೂತನು ಹೇಳುವಂತ ಕಾರ್ಯ 35ನೇ ವಾಕ್ಯ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. The Holy Spirit will come upon you, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವುದು, and the power of the highest will overshadow you. ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. You know, sometimes when God births his purposes through us, ದೇವರು ತನ್ನ ಒಂದು ಯೋಚನೆಗಳು ನಮ್ಮ ಮುಖಾಂತರ ಜನಿಸುವಂತೆ ಮಾಡುವಾಗ, our lives become the womb through which he brings forth his purpose and accomplish it on this earth. ನಮ್ಮ ಜೀವಿತವು ಆತನ ಚಿತ್ತವನ್ನ ಈ ಭೂಲೋಕದಲ್ಲಿ ನೆರವೇರಿಸಲಿಕ್ಕಾದಂಥ ಒಂದು ಗರ್ಭವಾಗಿ ಮಾರ್ಪಡುತ್ತದೆ. How many of you know, if the Holy Spirit was going to do everything by himself, he would have saved the world by now. ನೋಡಿ, ಪವಿತ್ರಾತ್ಮನ ಎಲ್ಲವನ್ನು ತಾನಾಗೆ ಹಾಗೆ ಮಾಡುವುದಾದರೆ ಇಷ್ಟೊತ್ತಿಗೆ ಎಲ್ಲ ರಕ್ಷಣೆ ಹೊಂದುತ್ತಿದ್ದರು. But he is looking for human vessels. ಆದರೆ ಆತನು ಮನುಷ್ಯ ಪಾತ್ರೆಗಳನ್ನು ಹುಡುಕುತ್ತಿದ್ದಾನೆ. He is looking for wombs. He is looking for lives through which his plans, his purposes will be birthed on this earth. ಈ ಭೂಮಿಯಲ್ಲಿ ಆತನ ಒಂದು ಉದ್ದೇಶಗಳು ಕಾರ್ಯ ಮಾಡುವಂತ ರೀತಿಯಲ್ಲಿ ಆತನು ಗರ್ಭಗಳನ್ನ ಆತನು ತನ್ನ ಉದ್ದೇಶ ನೆರವೇರಿಸಲಿಕ್ಕೆ ಹುಡುಕುತ್ತಿದ್ದಾನೆ. So my prayer for each and every one of you today would be this. ಇಂದು ನನ್ನ ಪ್ರಾರ್ಥನೆ ಎಲ್ಲರಿಗಾಗಿ ಇದಾಗಿರುತ್ತದೆ, that our lives, that we will say yes to God, just like how Mary said yes to God, to bring forth his purposes on this earth. ಈ ಭೂಮಿಯಲ್ಲಿ ಯಾವ ರೀತಿಯಾಗಿ ಆತನ ಉದ್ದೇಶವನ್ನ ನೆರವೇರಿಸಲಿಕ್ಕೆ ಮರಿಯಳು ಯಾವ ರೀತಿಯಾಗಿ ಸಮ್ಮತಿಸಿದಳು, ನಮ್ಮ ಜೀವಿತವನ್ನು ದೇವರು ಎದುರು ನೋಡುತ್ತಾನೆ. Sometimes we want to live our lives by our own means. ನಾವು ಕೆಲವೊಂದು ಸಾರಿ ನಮ್ಮ ಜೀವಿತವು ನಮ್ಮ ಸ್ವಂತ ಕಾರ್ಯಗಳಲ್ಲಿ ನಡೆಸಲಿಕ್ಕೆ ಬಯಸ್ತೇವೆ. But the scripture says, "Seek ye first the kingdom of God and his righteousness, and all these things shall be added to you." ಅದರ ವಾಕ್ಯ ಹೇಳುತ್ತದೆ, ಮೊದಲು ದೇವರ ರಾಜ್ಯವನ್ನ ಆತನ ನೀತಿಯನ್ನ ಹುಡುಕು, ಆಗ ಇದೆಲ್ಲವೂ ಕೊಡಲ್ಪಡುತ್ತದೆ ಎಂಬುದಾಗಿ. So God wants to bring forth, to birth his purposes in and through our lives. ದೇವರು ತನ್ನ ಉದ್ದೇಶವನ್ನ ನಮ್ಮ ಜೀವಿತದ ಮುಖಾಂತರವಾಗಿ ಕಾರ್ಯ ಮಾಡಲಿಕ್ಕೆ ಬಯಸ್ತಾನೆ. God wants Christ to manifest in and through our lives. ಕ್ರಿಸ್ತನು ನಮ್ಮ ಮುಖಾಂತರವಾಗಿ ಪ್ರಕಟಗೊಳ್ಳಬೇಕೆಂಬುದಾಗಿ ದೇವರು ಬಯಸ್ತಾನೆ. Our lives would be the womb through which Christ would reflect himself. ನಮ್ಮ ಜೀವಿತವು ಒಂದು ಗರ್ಭವಾಗಿ ಕ್ರಿಸ್ತನು ನಮ್ಮಿಂದ ಆತನು ಪ್ರತ್ಯಕ್ಷನಾಗುವಂತೆ ಮಾಡುವಂತದಾಗಿದೆ. Sometimes we might think, Lord, how is it all going to happen? ಕೆಲವೊಂದು ಸಾರಿ ನಾವು ಅಂದುಕೊಳ್ಬಹುದು, ದೇವರೇ ಇದೆಲ್ಲ ಹೇಗೆ ಸಾಧ್ಯ? We might be dealing with weaknesses. ನಮ್ಮ ಅನೇಕ ಬಲಹೀನತೆ ಕಾರ್ಯಗಳಲ್ಲೇ ನಾವು ಕಾರ್ಯ ಮಾಡುತ್ತಿರಬಹುದು. dealing with inadequacies. ನಮ್ಮಲ್ಲಿರುವಂತ ಎಲ್ಲ ಕೊರತೆಗಳ ಕಾರ್ಯಗಳಲ್ಲಿರಬಹುದು. God says, just like how the angel said to Mary, the Holy Spirit will come upon you, and the power of the highest will overshadow you. ಯಾವ ರೀತಿಯಾಗಿ ದೇವದೂತನು ಮರಿಯಳಿಗೆ ಹೇಳಿದ ಹಾಗೆ ಪವಿತ್ರಾತ್ಮ ನಿನ್ನ ಮೇಲೆ ಬಂದು ಆತನ ನೆರಳು ನಿನ್ನಲ್ಲಿ ಕಾರ್ಯ ಮಾಡುತ್ತದೆ. It's not going to happen by power, ಬಲದಿಂದ ನಡೆಯುವಂಥದ್ದಲ್ಲ, not by might, ಅದು ನಿಮ್ಮ ಪರಾಕ್ರಮದಿಂದಲ್ಲ, but it's going to be a work of my spirit on the inside of you. ನಿನ್ನಲ್ಲಾದಂಥ ನನ್ನ ಆತ್ಮನ ಕಾರ್ಯವಾಗಿರುತ್ತದೆ. So, you might be in a place right now thinking, how am I going to be doing this? Or I don't have the necessary connections to accomplish specific things. Who's going to open doors for me? Or
in whose eyes am I going to find favor? Wait a minute. The answer is the Holy Spirit will come upon us and the power of the highest will overshadow us. ನೋಡಿ, ನಮಗೆ ಹೇಳಬಹುದು, ನಾನು ಈ ಕಾರ್ಯವನ್ನು ಯಾವ ರೀತಿಯಾಗಿ ಮಾಡಲಿ, ಈ ವಿಷಯಕ್ಕೆ ಯಾರು ನನಗೆ ಸಹಾಯಕರವಾಗಿರ್ತಾರೆ, ಹೇಗೆ ಮಾಡಲಿ ಎಂಬಂಥ ಚಿಂತನೆ ನಮ್ಮಲ್ಲಿರ್ಬೋದು. ಆದರೆ ಒಂದು ನಿಮಿಷ ನಾನು ಹೇಳಲಿಕ್ಕೆ ಬಯಸ್ತೇನೆ, ಪವಿತ್ರಾತ್ಮನು ಆತನು ತನ್ನ ಕಾರ್ಯವನ್ನು ಆತ ನಡೆಸುವವನಾಗಿರುತ್ತಾನೆ. He will empower us. ಆತನು ನಮ್ಮನ್ನ ಬಲಪಡಿಸುವವನಾಗಿರುತ್ತಾನೆ. It is His ability ಇದು ಆತನ ಒಂದು ಸಾಮರ್ಥ್ಯ that He is giving us. ಆತ ನಮಗೆ ಕೊಡುತ್ತಾ Of ಇರುವಂತ. course, Mary had to go through several challenges during that process of giving birth to Jesus. ಆ ಮಗು ಹುಟ್ಟುವಂತ ಆ ಒಂದು ಕಾಲಘಟ್ಟದಲ್ಲಿ ಮರಿಯಳಿಗೆ ಅನೇಕ ಸವಾಲುಗಳಿದ್ದಿರಬಹುದು. There was a threat from Herod that he was planning to kill all the children. ನೋಡಿ, ಹೆರೋದನಿಂದ ಒಂದು ಭಯ ಹುಟ್ಟಿಸುವಂತ ಕಾರ್ಯ, ಎಲ್ಲ ಚಿಕ್ಕ ಮಕ್ಕಳನ್ನ ಅವನು ಕೊಲ್ಲುತ್ತಾ ಇದ್ದನು. So Mary had to walk through several challenges. ಮರಿಯಳು ಅನೇಕ ಸವಾಲುಗಳನ್ನ ಹಾದು ಬರಬೇಕಾಗಿತ್ತು. It was not easy. ಇದು ಸುಲಭವಲ್ಲ. But there was one guarantee. ಆದರೆ ಒಂದು ಖಚಿತ ಇತ್ತು, Mary, the power of the highest will overshadow you. ಮರಿಯಳೇ, ಪರಾತ್ಪರನ ನೆರಳು ನಿನ್ನ ಮೇಲೆ ಬರುವಂತದಾಗಿದೆ. The Holy Spirit will come upon you. ಪವಿತ್ರಾತ್ಮನು ನಿನ್ನ ಮೇಲೆ ಬರುವನು. That's why it's so important that we be consistently dependent on His Spirit. ಆದ್ರಿಂದಲೇ ನಾವು ಯಾವಾಗಲೂ ಸಹ ಆತನ ಆತ್ಮವನ್ನ ನಾವು ಆಧರಿಸಿಕೊಂಡಿರುತ್ತೇವೆ. We might walk through challenges during our earthly time on this earth. ಈ ಭೂಮಿಯಲ್ಲಿ ನಾವಿರುವಾಗ ನಮಗೆ ಅನೇಕ ಸವಾಲುಗಳು ಇರಬಹುದು. But His empowerment upon our lives ಅದು ನಮ್ಮ ಜೀವಿತದ ಮೇಲೆ ಆತನು ತನ್ನ ಬಲಪಡಿಸುವಿಕೆಯಿಂದ enables us to fulfill His purpose in and through our lives. ನಮ್ಮ ಜೀವಿತದ ಮುಖಾಂತರವಾಗಿ ತನ್ನ ಉದ್ದೇಶ ನೆರವೇರಲಿಕ್ಕೆ ಅದು ಸಹಾಯಕರವಾಗಿರುತ್ತದೆ. And that's my prayer for each one of you. ನಿಮ್ಮೆಲ್ಲರಿಗಾದಂಥ ನನ್ನ ಪ್ರಾರ್ಥನೆ ಅದೇ ಆಗಿದೆ. That our yes to God ನಮ್ಮ ಹೌದು ಸರಿ ಎಂಬಂತ ಒಂದು ಕಾರ್ಯ will not only empower you to live out God's purposes, ನಿಮಗೆ ದೇವರ ಮೇಲೆ ಉದ್ದೇಶಕ್ಕಾಗಿ ನಿಲ್ಲುವುದಕ್ಕೆ ಬಲಪಡಿಸುವುದು ಮಾತ್ರವಲ್ಲ, but your yes to God will touch many lives around you. ನಿಮ್ಮ ಸರಿ ದೇವರೇ ಎಂಬುದಾಗಿ ಹೇಳುವಂತ ಕಾರ್ಯವು ಅನೇಕ ಜೀವಿತವನ್ನ ನಿಮ್ಮ ಸುತ್ತಲಿರುವನ್ನ ಮುಟ್ಟಲಿಕ್ಕೆ ದೇವರು ಸಹಾಯ ಮಾಡುತ್ತಾನೆ. And this evening I want to give all those people who don't know Jesus an opportunity to know Him. ಈ ಸಮಯದಲ್ಲಿ ಕ್ರಿಸ್ತನನ್ನ ತಿಳಿಯದೆ ಇರುವವರಿಗೆ ನಿಮಗೆ ನಾನು ಒಂದು ಅವಕಾಶ ಕೊಡಲಿಕ್ಕೆ ಬಯಸ್ತೇನೆ. Are you living your life aimlessly? ನಿಮ್ಮ ಜೀವಿತವನ್ನ ಒಂದು ಗುರಿ ಇಲ್ಲದೆ ಜೀವಿಸ್ತಿದ್ದೀರಾ? Are you living your life without purpose? ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದಂತ ಒಂದು ಉದ್ದೇಶ ಇಲ್ಲದೆ Are ಜೀವಿಸ್ತಿದ್ದೀರಾ? you wandering, without any plan? ಯಾವುದೇ ಯೋಚನೆ ಇಲ್ಲದೆ ನೀವಿದ್ದೀರಾ? I want to let you know that God has a plan for you, ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕುರಿತಾಗಿ ದೇವರಿಗೊಂದು ಯೋಚನೆ ಇದೆ, which will only be revealed to you in Christ. ಅದು ನಿಮಗೆ ಕ್ರಿಸ್ತನಲ್ಲಿ ಮಾತ್ರವೇ ನಿಮಗೆ ಅದು ತೋರ್ಪಡುತ್ತದೆ. For you to walk into God's plan that you have been created for, you need to receive Jesus into your heart. ನೀವು ಸೃಷ್ಟಿಸಲ್ಪಟ್ಟಂತ ಉದ್ದೇಶವನ್ನು ತಿಳ್ಕೊಳ್ಳಬೇಕಾದರೆ ಯೇಸು ಕ್ರಿಸ್ತನಲ್ಲಿ ಇರುವಾಗ ಮಾತ್ರವೇ. And that's what Christmas is all about. ಕ್ರಿಸ್ಮಸ್ ಅದೇ ಆಗಿದೆ. Christmas is not about drinking, having a good time, and just living recklessly. ಕ್ರಿಸ್ಮಸ್ ಎಂಬಂಥದ್ದು ಕುಡಿಯುವಂಥದ್ದು, ನಮ್ಮ ಮನಸ್ಸು ಬಂದಂಥ ರೀತಿಯಲ್ಲಿ ಜೀವನ ಮಾಡುವಂಥದ್ದಲ್ಲ. Christmas is allowing the Spirit of God to birth Christ in and through you. ನೋಡಿ, ಕ್ರಿಸ್ಮಸ್ ಎಂಬಂಥದ್ದು ದೇವರಾತ್ಮನು ನಮ್ಮ ಮುಖಾಂತರವಾಗಿ ಕಾರ್ಯ ಮಾಡುವಂಥ ಕಾರ್ಯವಾಗಿದೆ. So, if you don't know Christ as your Lord and Savior, I want you to know that Jesus came into this world 2000 years ago in the form of man who died for our sins. And if you will accept Him as your Lord and Savior, He promises you of not only eternal life,
but He promises you of being with you and His presence coming along with you in your day-to-day lives. ನೋಡಿ, ನಿಮಗೆ ಯೇಸು ಕ್ರಿಸ್ತನ ಕುರಿತಾಗಿ ಗೊತ್ತಿಲ್ಲವಾದರೆ ಆತ ನಿಮಗಾಗಿ ಬಂದು ನಿಮಗಾಗಿ ಆತನು ಆತನ ಜೀವವನ್ನು ಕೊಟ್ಟನು. ನೀವು ನಿಮ್ಮಲ್ಲಿ ದೇವರು ಕಾರ್ಯ ಮಾಡುವಂತೆ ನೀವು ವಾಗ್ದಾನ ಮಾಡುವುದಾದರೆ ಆತನು ನಿಮ್ಮಲ್ಲಿ ತನ್ನ ಕಾರ್ಯವನ್ನು ನಡೆಸುವವನಾಗಿದ್ದಾನೆ. So I want you to pray this prayer with me. ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಮಾಡಿ. Saying, Dear Lord Jesus, ಪ್ರಿಯ ಯೇಸುವೇ, I believe you are the Lord and Savior. ನೀನೇ ಕರ್ತನು ರಕ್ಷಕನು ಎಂಬುದಾಗಿ ನಾನು ನಂಬುತ್ತೇನೆ. Lord, I come to you. ನಿನ್ನ ಬಳಿಗೆ ಬರುತ್ತೇನೆ. I accept you as my Lord. ನಿನ್ನನ್ನು ನನ್ನ ಕರ್ತನಾಗಿ ಅಂಗೀಕರಿಸುತ್ತೇನೆ. I want you to be born in my heart in this season. ಈ ಒಂದು ಕಾಲದಲ್ಲಿ ನನ್ನ ಹೃದಯದಲ್ಲಿ ಜನಿಸಬೇಕೆಂಬುದಾಗಿ ಕೇಳುತ್ತೇನೆ. Lord, I truly want to know you. ದೇವರೇ, ನಿನ್ನ ಕುರಿತಾಗಿ ನಾನು ಸತ್ಯವಾಗಿ ತಿಳ್ಕೊಳ್ಳಲಿಕ್ಕೆ ಬಯಸ್ತೇನೆ. Not just your miracles, but I want to know you. ದೇವರೇ, ಅದ್ಭುತಗಳು ಮಾತ್ರವಲ್ಲ, ನಿನ್ನ ಕುರಿತಾಗಿ ನಾನು ಇನ್ನು ತಿಳ್ಕೊಳ್ಳಬೇಕು. So that I can have a relationship with you. ಆಗ ನಿನ್ನೊಟ್ಟಿಗೆ ನನ್ನ ಸಂಬಂಧ ಇಟ್ಟುಕೊಳ್ಳಕ್ಕೆ ಸಾಧ್ಯ. If you have prayed this prayer, I want to let you know that heaven is rejoicing with you. ನೀವು ಈ ಪ್ರಾರ್ಥನೆಯನ್ನು ಮಾಡಿರುವುದಾದರೆ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಪರಲೋಕವು ನಿಮ್ಮ ಕುರಿತಾಗಿ ಸಂತೋಷವುಳ್ಳದಾಗಿದೆ. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. See you until next time. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.